ಮೂರು ಜನನ ಫ್ರಂಟಿಗೆ ಬಂದ್ರಿ ಸೈಡಿಗೆ ಬನ್ನಿ. ನಮಸ್ಕಾರ. ನಾವು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರು ಹೇಳಿಕೆ ನೀಡಿರ್ತಕ್ಕಂಥ ಅದರ ಬಗ್ಗೆ ನಾನು ಹರೀಶ್ ಬಾಬು ಎಂ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಮಹಾನಾಯಕ ಅಂಬೇಡ್ಕರ್ ಸೇವಾ ಸಂಘ. ನಮ್ಮ ಹಿರಿಯ ಮುಖಂಡರು, ನಮ್ಮ ಗುರುಗಳು ಆದಂಥ ಸಿದ್ದರಾಜ ಜಂಬುದೀಪ ಅಂತ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಸ್ನೇಹಿತರು ಡೇವಿಡ್ ಅಂತ ಇವರು ಸಮಾಜ ಮುಖಿ ಕೆಲಸ ಮಾಡುವಂಥದ್ದು. ಈಗ ವಿಷಯ ಇವತ್ತು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದಿನಾಂಕ 2/10/2008 ಈದ್ ಮಿಲನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ದುಬೈಯಲ್ಲಿ ನಡೆಯುತ್ತೆ. ಆ ದುಬೈಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಇವರು ವೇದಿಕೆ ಮೇಲೆ ಬಹಳ ವರ್ಷಗಳಿಂದ ನಮಗೆ ಬೇಡಿಕೆಯಲ್ಲಿರ್ತಕ್ಕಂಥ ಒಬ್ಬ ಜಾಕೀರ್ ನಾಯಕ್, ಯಾರು ಪ್ರಚೋದನಾಕಾರಿ ಭಾಷಣ ಮಾಡುವಂಥವ್ರು, ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ಅನಿಸುತ್ತೆ. ಜಾಕೀರ್ ನಾಯಕ್ ಪೀಸ್ ಟಿವಿ ಮಾಲೀಕರು, ಅವರ ಒಂದು ಪರಮ ಆಪ್ತ ನಮ್ಮ CA ಖಲೀಲ್ ಅವರು. CA ಖಲೀಲ್ ಅವರು ಆ ವೇದಿಕೆ ಹಂಚ್ಕೊಳ್ಳೋದು ಅಲ್ಲದೆ ಅವರು ಹಮ್ ಸಬ್ಕಾ ನೇತಾ ಅಂತ CA ಖಲೀಲ್ ಅವ್ರನ್ನ ಹೇಳ್ತಾರೆ. ಹಮರ ಸಬ್ಕಾ ನೇತಾ ಅಂತಾರೆ, ಮೇರಾ ಖಾಸ್ ದೋಸ್ತ್ ಅಂತಾರೆ. ಸೊ ಈ ರೀತಿ ಎಲ್ಲ ಯಾವ ಅರ್ಥದಲ್ಲಿ ಅವರು ಹೇಳ್ತಾರೆ ಅನ್ನೋದನ್ನ ನಮಗೆ ಅವರು ವಿವರಣೆ ನೀಡಬೇಕು. ನಾವು ಹೇಳೋದು ಏನು ಅಂತಂದರೆ, ಸರ್ಕಾರಕ್ಕೆ ಏನು ನಾವು ಮನವಿ ಮಾಡ್ತೀವಿ ಅಂತಂದರೆ, ಇದನ್ನು ಪೊಲೀಸ್ ಕಮಿಷನರ್ಗೆ ಮತ್ತು DG IG-ಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಕಾರವಾರ SP-ಗೂ ನಾವು ಮೇಲ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿನ್ನೆ ಎಲ್ಲ ಇಮೇಲ್ ಮುಖಾಂತರ ಕಳಿಸಿ ಇವತ್ತು ಹಾರ್ಡ್ ಕಾಪಿಗೆ ಕೊಟ್ಟಿದ್ದೀವಿ. ವಿಚಾರ ಏನು ಅಂತಂದರೆ, ಇವರು ಈ ರೀತಿ ಒಬ್ಬ ದೇಶದ್ರೋಹಿನ ಯಾರಿದ್ದಾರೆ ಅವ್ರ ಬಗ್ಗೆ ಇವರು ನಮಗೆ ಪರಮ ಆಪ್ತರು ಅಂತಾರೆ ಅಂತಂದರೆ, ಅವ್ರಿಗೆ ಏನೋ ಒಡನಾಟ ಇದೆಯಾ? ಇದ್ದರೆ ಬೈ ಚಾನ್ಸ್ ಏನಕ್ಕೆ ಇವರು ವಿಚಾರಣೆ ಮಾಡಬಾರ್ದು? ಇವ್ರನ್ನ ಕಮಿಷನರ್ ಅಥವಾ ಯಾರಾದರೂ ಸುಪೀರಿಯರ್ ಯಾರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, ಇವ್ರನ್ನ ಕರೆದು ತನಿಖೆ ನಡೆಸಿದ್ರೆ, ಇವ್ರನ್ನ ವಿಚಾರಣೆಗೊಳಪಡಿಸಿದ್ರೆ ಏನಾದರೂ ಸತ್ಯಾಸತ್ಯತೆ ಗೊತ್ತಾಗೋದು. ಅವ್ರು ಎಲ್ಲಿದ್ದಾರೆ, ಏನಿರುತ್ತಾ, ನಮ್ಮ ದೇಶಕ್ಕೆ ಬೇಕಾಗಿರೋರು ಅವ್ರು ಬೇಕು ಅಂತ ಲುಕಿಂಗ್ ಆಫ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ. ಅವ್ರು ಎಲ್ಲಿದ್ದಾರೆ, ಏನಿಲ್ಲ ಮಾಹಿತಿ ಸಿಗ್ಬೋದೇನೋ ಅಂತ ನಮಗೆ ಒಂದು ಸಂಶಯ ಇರೋದ್ರಿಂದ ಅವ್ರ ವಿಡಿಯೋ ತೆಗೆದು ನಮಗೆ ಮೊನ್ನೆ ಸಿಕ್ಕಿರೋದ್ರಿಂದ ಇವತ್ತೇ ನಾವು ಅದನ್ನು ನಿನ್ನೆ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಸೊ ಇವತ್ತು ಅದನ್ನು ಬೆಳಗ್ಗೆ ನಾವು ನಿಮ್ಮ ಮುಂದೆ ಬಂದು ಪ್ರಸಾರ ಮಾಡ್ತಿದ್ದೀವಿ ವಿಚಾರ ಹೇಗಿದೆ ಅಂತ. ಇದ್ರ ಬಗ್ಗೆ ಏನು ಅಂತಂದರೆ, ಇನ್ನೊಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈಗಾಗಲೇ ನಿಮ್ಗೆ ಗೊತ್ತು, ಚೆನ್ನಾಗಿ ಹಿಂದೂಪರ ಸಂಘಟನೆಗಳು ಚೆನ್ನಾಗಿ ಮುಗಿಸ್ಕೊಂಡಿರೋರು. ಹಿಂದೂ ಮುಸ್ಲಿಂ ಅವ್ರಿಗೆ ತುಂಬ ಬಹಳಷ್ಟು ಕಡೆ ಪ್ರಚೋದಕಾರಿ ಇವರು ಹೇಳ್ಕೊಂಡು ಕೋಮು ಗಲಭೆಗಳೆಲ್ಲ ಎಲ್ಲ ಕಡೆ ಸೃಷ್ಟಿಯಾಗ್ತದೆ. ಈ RSS BJP ಇವುಗಳು ತುಂಬ ಕಡೆ ಕೋಮು ಗಲಭೆ ಸೃಷ್ಟಿಯಾಗ್ತದೆ. ಬಟ್ ಇವ್ರದೇ ಆದಂಥ ಒಬ್ಬ MP ಕ್ಯಾಂಡಿಡೇಟ್ ಇವಾಗ ಏನಿರ್ತಾರೆ ಉತ್ತರ ಕನ್ನಡದಲ್ಲಿ, ಅವರು ಬಂದು ಇವತ್ತು ಮುಸ್ಲಿಮರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ, ಟೋಪಿ ಹಾಕ್ಕೊಳ್ತಾರೆ, ಅವ್ರ ಜೊತೆಗೆ ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಕೆಲವೊಂದಲ್ಲಿರೋ ಕಾರ್ಯಕರ್ತರು, ಹಿಂದುಳಿದವರು ಮತ್ತು ದಲಿತರನ್ನ ಯಾವ ರೀತಿ ಅವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋದು ನಮಗೆ ತುಂಬ ನೋವಿನ ಸಂಗತಿ. ಯಾಕಂತಂದರೆ ಯಾವುದಾದ್ರೂ ಗಲಭೆ ಆದರೆ ಪೊಲೀಸರು ಅರೆಸ್ಟ್ ಮಾಡೋದು, ಕೋರ್ಟ್ ಕಚೇರಿ ಮಾಡೋದು ಹಿಂದುಳಿದವರು, ದಲಿತರೆ, ಇವ್ರನ್ನಷ್ಟೇ ಇವರು ಬಳಸ್ಕೊತಾ ಇದ್ದಾರೆ. ಇವ್ರು ಏನು ಮಾಡ್ತಾರೆ, ಐಷಾರಾಮಿ ಜೀವನ, ಯಾರ ಶ್ರೀಮಂತ ಮುಸ್ಲಿಮ್ಸ್ ಯಾರಿದ್ದಾರೆ ಅವ್ರದಲ್ಲಿ ಇವರು ವೇದಿಕೆ ಹಂಚ್ಕೊಳ್ಳೋದು, ಅವರು ನಮ್ಮ ನೇತಾ ಅನ್ನೋದು ಮಾಡ್ತಾರೆ. ಇವ್ರನ್ನ ಅವ್ರು ನೇತಾ ಅಂತಾರೆ ಅಂತಂದರೆ ಯಾರು ನೇತಾ ಅಂತ ನಾವು ಸ್ಪಷ್ಟೀಕರಣ ಕೊಡಬೇಕು. ಮೊದಲನೇದಾಗಿ ನಮ್ಮ ಕಾಗೇರಿ ಅವ್ರಿಗೆ ಮಾತ್ರ ನೇತಾನ, ಇಲ್ಲ ಅವರ ಕ್ಷೇತ್ರಕ್ಕೆ ನೇತಾನ, ಇಡೀ ಕರ್ನಾಟಕಕ್ಕೆ ನೇತಾನ, ಅಥವಾ BJP ಪಕ್ಷಕ್ಕೆ ಇವರೇ ನೇತಾನ, ಯಾರು CA ಖಲೀಲ್ ಅವರು ಅನ್ನೋದನ್ನ ಇವರು ನಮಗೆ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದರೆ ಅವರು ಕಾಗೇರಿಯವರು ಭಾರಿ ಸಭಾಧ್ಯಕ್ಷರಾಗಿರ್ತಕ್ಕಂಥವ್ರು, ವಿಚಾರವಂತರು, ಗುಣವಂತರು, ಶಕ್ತಿಶಾಲಿಗಳು. ಅವ್ರಿಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಇದೆ, ಎಲ್ಲ ವಿಚಾರನೂ ಗೊತ್ತು.
ಬಹಳ ನಮ್ಗೆ ತಿಳಿದ ಮಟ್ಟಿಗೆ ಬಹಳ ಶ್ರೇಷ್ಠ ವ್ಯಕ್ತಿ, ಯಾರು ನಮ್ಮ ಕಾಗೇರಿ ಅವರು. ಹಾಗಿದ್ರೂ ಅವರು ಒಂದು ವೇದಿಕೆ ಮೇಲೆ ಈ ರೀತಿಯಾದ ಒಂದು ಭಾಷಣ ಮಾಡ್ತಾರೆ ಅಂತಂದರೆ ಅದನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಕೂಲಂಕುಷವಾಗಿ ವಿಮರ್ಶೆಗೆ ಒಳಪಡಿಸ್ಬೇಕು. ಅದನ್ನು ನಾವು ತಿಳ್ಕೊಬೇಕು ಏನಕ್ಕೆ ಮಾಡ್ತಾರೆ ಅಂತ. ಈ ದಲಿತರನ್ನೆಲ್ಲ ಬಳಸ್ಕೊಂಡಿದ್ದಾರೆ, ಕೋರ್ಟು ಕಚೇರಿ ಅಳಿತಿದ್ದಾರೆ, ಅವ್ರಿಗೆ ಯಾವ ರೀತಿಯೆಲ್ಲ ನೆರವೇರಿಸ್ತಾರೆ ಅವರು, ಅದರಲ್ಲಿ ಶೂನ್ಯ, ಯಾವುದೇ ರೀತಿ ನೆರವೇರಿಸಿಲ್ಲ. ಇಂಥ ಒಬ್ಬ ಮುಸ್ಲಿಂ ಅಂತಲ್ಲ, ಅಲ್ಪಸಂಖ್ಯಾತರ ಜೊತೆ ಇವರು ವೇದಿಕೆ ಹಚ್ಕೊತಾರೆ. ಅಲ್ಪಸಂಖ್ಯಾತರ ಮತಗಳು ಬೇಡ ಅನ್ನೋರು ಈ ಪಕ್ಷದಲ್ಲಿ ಜಾಸ್ತಿ ಜನ ಇದ್ದಾರೆ, ಅಂಥ ಜೊತೆ ವೇದಿಕೆ ಹಚ್ಕೊತಾರೆ. ಇಂಥ ಒಂದು ಕಡೆ ಯಾರು ನಮ್ಮ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಖುದ್ದು ಕಾರವಾರಕ್ಕೆ ಬಂದು, ಉತ್ತರ ಕನ್ನಡಕ್ಕೆ ಬಂದು ಇವ್ರ ಬಗ್ಗೆ ಪ್ರಚಾರ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರಲಿಲ್ವಾ, ಅವ್ರ ವಿಡಿಯೋ ನೋಡಿರ್ಲಿಲ್ವಾ, ಅವರು ವಿಶ್ವಗುರು ಅಂತೀವಲ್ಲ, ಆ ವಿಶ್ವಗುರುವಿಗೆ ಈ ಸಾಮಾನ್ಯ ವ್ಯಕ್ತಿ ವಿಚಾರ ಗೊತ್ತಾಗಲಿಲ್ವಾ ಅನ್ನೋದು ನಮಗೆ ನೋವಿನ ಸಂಗತಿ. ಇವತ್ತು ಪ್ರಧಾನಮಂತ್ರಿಗಳು ಪ್ರಚಾರ ಮಂತ್ರಿಗಳಾಗಿರೋದು ನಮಗೆ ನಮ್ಮ ದೇಶಕ್ಕೆ ದುರಂತನೇ. ಈ ಮಟ್ಟಿಗೆ ಕೆಳಮಟ್ಟಿಗೆ ಯಾವ ದೇಶದಲ್ಲಿ 25 ವರ್ಷಗಳಿಂದ ಇಷ್ಟು ಪ್ರಧಾನಿಗಳು ಬಂದವರು ಈ ಮಟ್ಟಿಗೆ ಪ್ರಚಾರ ಮಾಡಿರೋರು ಇವರೇ ಮೊದಲು ಅನ್ಕೋತೀನಿ. ಸರ್ಕಾರಿ ದುಡ್ಡು ತಗೊಂಡು ಎಲ್ಲ ಕಡೆ ಓಡಾಡೋದಾಗಲಿ, ಎಲ್ಲ ಕಡೆ ಪ್ರಚಾರಕ್ಕೆ ಹೋಗೋದಾಗಲಿ, ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಬೇಕು. ಎಲೆಕ್ಷನ್ಗೆ ಏನಾದರೂ ಓಡೋದಾದ್ರೆ ಆ ಸ್ವಂತ ದುಡ್ಡಲ್ಲಿ ಓಡಾಡಲಿ. ಅದು ನಾನು ಅಷ್ಟೇ ಮೇಲೆ ಹೇಳ್ತಿದ್ರು, ನಮ್ಮ ಟಿವಿಯಲ್ಲಿ ನೋಡಿದ್ದೆ, ಯಾರೋ ಹೇಳ್ತಿದ್ದ ಥರ ಪೇಪರ್ ಓದಿದ್ದೆ. ಸೊ ಅದರ ಮುಖಾಂತರ ಹೇಳ್ತಿದ್ದೀನಿ, ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂದೆ ನಮ್ಮ ಅಣ್ಣರಾದಂಥ ಸಿದ್ದರಾಜ್ ಅವರು ಗುರುಗಳು ಮಾತಾಡ್ತಾರೆ. ನಮಸ್ಕಾರ.